ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ, ಸರ್ಕಾರದ ಕಡೆಯಿಂದ ಬಂದು 8 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ, ಸುಮಾರು ಇವಾಗೊಂದು 6 ತಿಂಗಳಿಂದ ಈ ರೇಷನ್ ಕಾರ್ಡ್ ರದ್ದತಿ ಪ್ರಕ್ರಿಯೆ ನಡೀತಾ ಇದೆ. ಸೊ ಅವರು ಎಲ್ಲೆಲ್ಲಿ ಯಾವ್ಯಾವ ಕಾರ್ಡ್ಗಳನ್ನು ಹುಡುಕ್ಬೋದು, ಯಾರ್ಯಾರನ್ನು ಕಿತ್ತೆಸಾಕ್ಬೋದು, ಯಾರ್ಯಾರ ಕಾರ್ಡನ್ನು ತೆಗಿಬೋದು, ಎಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ನಮ್ಮ ಜನ ಏನಂತ ಹೇಳಿದರೆ, ನಾವು ಹೇಳಿರ್ತೀವಿ ಬಟ್ ಯೂಟ್ಯೂಬರಿಗೆ ಕೆಲಸ ಇಲ್ಲ, ಅವ್ರು ಬಂದು ಕಂಟೆಂಟಿಗೋಸ್ಕರ ವಿಡಿಯೋ ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ, ಹಾಗೆ ಹಿಂಗೆ ಏನೇನೆಲ್ಲ ಹೇಳಿರ್ತಾರೆ. ಸೊ ಇವಾಗ ನೋಡ್ರಿ, 8 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ನೀವು. ಇವರು ಸರ್ಕಾರದವರು ಬಂದು BPL ಕಾರ್ಡ್ ಮೇಲೆ ಹದ್ದಿನ ಕಣ್ಣನ್ನು ಹಾಕಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ ಏನಪ್ಪ ಅಂತ ಹೇಳಿದರೆ, BPL ಕಾರ್ಡ್ ಹೊಂದಿರ್ತಕ್ಕಂಥವ್ರು ಏನಿದ್ದಾರಲ್ವ, ಅದರಲ್ಲಿ ಅನರ್ಹರು ಅಂತ ಹೇಳಿದರೆ ಇವರು ಟ್ಯಾಕ್ಸ್ ಪೇಯರ್ ಇದ್ದಾರೆ. ಸೊ ಇಂಥವ್ರ ಕಾರ್ಡನ್ನು ನಾವು ರದ್ದು ಮಾಡ್ತಾ ಇದ್ದೀವಿ, ಮೊದಲನೇದಾಗಿ. ಎರಡನೇದಾಗಿ, 100 ವರ್ಷಕ್ಕಿಂತ ಜಾಸ್ತಿ ಬದುಕಿರೋರು ಸುಮಾರು 2000 ಚಿಲ್ಲರೆ ಜನನ ತೋರಿಸಿದ್ದಾರೆ. ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ 100 ವರ್ಷ ದಾಟಿರೋರು 2000 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಗೊತ್ತಿಲ್ಲ ಇದಾರೋ ಇಲ್ವೋ, ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಅವರ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಇನ್ನೊಂದು ಬಂದು ಬಿಲೋ 18 ಇಯರ್ಸ್, ಅಂದರೆ 18 ವರ್ಷಕ್ಕಿಂತ ಮುಂಚಿತವಾಗಿರೋರ ಹೆಸರಲ್ಲಿ BPL ಕಾರ್ಡ್ ಇದೆ ಅಂತೆ. ಸೊ ಇದನ್ನು ಹೆಂಗೆ ಕೊಡಬೇಕಾದ್ರೆ ಅವ್ರಿಗೆ ಗೊತ್ತಿರಲಿಲ್ವಾ? ಅಲ್ಲಿ 101 ದಾಖಲಾತಿಗಳನ್ನ ಕೇಳ್ತಾರೆ, ಆಧಾರ್ ಕಾರ್ಡನ್ನು ಕೇಳ್ತಾರೆ. ಸೊ ಅದರಲ್ಲೆಲ್ಲದರಲ್ಲೂ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಇವರು ಹೇಗೆ ಕಾರ್ಡನ್ನು ಕೊಟ್ಟರು ಬಿಲೋ 18 ಇಯರ್ಸಿಗೆ? ಸೊ ಬಿಲೋ 18 ಇಯರ್ಸ್ ಇರ್ತಕ್ಕಂಥವ್ರು 1000 ಚಿಲ್ಲರೆ ಇದ್ದಾರೆ. ಸೊ ಅವರ ರೇಷನ್ ಕಾರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಈ ರೇಷನ್ ತೊಗೊಂಡೇ ಇರೋರು, ಅಂದರೆ ನಮಗೆ 1 ವರ್ಷದಿಂದ ರೇಷನ್ನ ತೊಗೊಳದೇ ಇರೋರು ಅಂಥವರು ಬಂದು ಸುಮಾರಷ್ಟು ಜನ ಇದ್ದಾರೆ. ಸೊ ಅವ್ರ ಕಾರ್ಡನ್ನು ನಾವು ತೆಗಿತಾ ಇದ್ದೀವಿ. ನೆಕ್ಸ್ಟು ಬಂದು ವಲಸಿಗರಂದರೆ ಬೇರೆ ಒಂದು ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿ ಅವರು ರೇಷನ್ ಕಾರ್ಡನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಥವರ ರೇಷನ್ ಕಾರ್ಡ್ಗಳನ್ನು ನಾವು ತೆಗಿತಾ ಇದ್ದೀವಿ. ಇವಾಗ ಲಾಸ್ಟ್ ಪಾಯಿಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಸೊ ಒಂದು ಮನೆಯಲ್ಲಿ 4-5 ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ, 10 ಕಾರ್ಡನ್ನು ಇಟ್ಕೊಂಡಿದ್ದಾರೆ. ಸೊ ಇಂಥವರ ಕಾರ್ಡನ್ನು ತೆಗಿತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಕೊನೆಯ ವಿಚಾರಕ್ಕೆ, ಇದರಲ್ಲಿ ಒಂದು 3 ಪಾಯಿಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತ ಹೇಳಿದರೆ, 100 ಇಯರ್ಸ್ ಆದವರು 2000 ಜನ ಇದ್ದಾರೆ ಅಂತ ಹೇಳಿದರು, ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ಇವಾಗೆಲ್ಲ 40 ದಾಟಿರೋರು ಬದುಕೋದೇ ಕಷ್ಟ ಆಗಿದೆ. ಸೊ ಅದಾದ ನಂತರ ಬಿಲೋ 18 ಇಯರ್ಸಿಗೆ, ಇವ್ರು ಬಿಲೋ 18 ಇಯರ್ಸಿಗೆ ರೇಷನ್ ಕಾರ್ಡ್ ಮಾಡಿರೋರನ್ನ ರೇಷನ್ ಕಾರ್ಡ್ ತೆಗಿಯೋದ್ರ ಬದಲು ಬಿಲೋ 18 ಇಯರ್ಸಿಗೆ ಕಾರ್ಡ್ ಕೊಟ್ಟಿದ್ದಾರಲ್ವ, ಅವ್ರನ್ನ ಕೆಲಸದಿಂದ ತೆಗಿಬೇಕು. ಯಾಕಂದರೆ BPL ಕಾರ್ಡ್ ಎಲ್ಲರಿಗೂ ಯೂಸ್ ಆಗೋವಂಥದ್ದೇನೆ. ಸೊ ಅವ್ರು ಏನೋ ಒಂದು ಅವಶ್ಯಕತೆಗೆ ಅಂತೇಳಿ BPL ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ. ಸೊ ಇವರು ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡಿದ್ರೆ ಹೇಗೆ ಕೊಟ್ಟರು BPL ಕಾರ್ಡನ್ನು? ಸೊ ಇವಾಗ ಅವ್ರಿಗೆ 18 ಇಯರ್ಸ್, ಬಿಲೋ 18 ಇಯರ್ಸ್ ಮಾಡಿಸ್ಕೊಂಡಾಗ ಆಗಿದ್ದರೆ, ಅವರು ಬಿಲೋ 18 ಇಯರ್ಸ್ಗಿಂತ ಮುಂಚೆ ಮಾಡಿಸ್ಕೊಂಡಿದ್ರೆ ಇವಾಗ ಅವ್ರಿಗೆ 18 ಇಯರ್ಸ್ ಆಗಿರುತ್ತೆ ಅಲ್ವಾ? ನಾನು ಇದನ್ನು ನೆಗೆಟಿವ್ ಆಗು ಹೇಳ್ತಾ ಇಲ್ಲ, ಪಾಸಿಟಿವ್ ಆಗು ಹೇಳ್ತಾ ಇಲ್ಲ. ಸೊ ನನ್ನ ಪ್ರಕಾರ ಅಲ್ಲಿ ರೇಷನ್ ಅಂಗಡಿಗಳಲ್ಲಿ ಕಾರ್ಡ್ ಮಾಡೋವಂಥವ್ರು ಸೊ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಸೊ ಇದು ಯಾವ ರೀತಿ ಲೆಕ್ಕ ಕೊಡ್ತಿದ್ರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇನ್ನೊಂದು ಬಂದು ಮನೆಯಲ್ಲಿ 5-10 ಕಾರ್ಡ್ ಇರೋರು. ಸೊ ಎಲೆಕ್ಷನ್ ಬಂತು ಅಂತ ಹೇಳಿದರೆ ನಮ್ಮೊಂದು ಗ್ರಾಮ ಪಂಚಾಯತಿಯವರು ಮತ್ತು ವಾರ್ಡ್ ಮೆಂಬರ್ಗಳು, ನಿನಗೆ ರೇಷನ್ ಕಾರ್ಡ್ ಮಾಡ್ತೀನಿ, ನಿನಗೊಂದು ಮನೆ ಮಾಡ್ಕೊಡ್ತೀನಿ, ಒಂದು ಮನೆಯಲ್ಲಿ 3-4 ಏನಂತೇಳಿ ಜನತಾ ಮನೆ ಹಾಕ್ಸ್ಕೊಡೋದು, 5-6 ರೇಷನ್ ಕಾರ್ಡನ್ನು ಹಾಕ್ಸ್ಕೊಡೋದು. ಸೊ ಈ ಥರ ಎಲ್ಲ ಮಾಡಿರ್ತಾರೆ. ಸೊ ಇಂಥವ್ರ ಕಾರ್ಡನ್ನು ತೆಗಿತಾ ಇದ್ದಾರೆ. ಸೊ ನೀವೇ ಯೋಚನೆ ಮಾಡಿ, ಇಷ್ಟು ಕಾರ್ಡ್ಗಳು ಹೋಗ್ತಾ ಇದೆ ಅಂದರೆ ಮುಂದಿನ ತಿಂಗಳಿಂದ ನಿಮ್ಮದು ಈ ಯಾರ್ಯಾರ್ದು ನಾನು ಈ ಪಟ್ಟಿ ಹೇಳಿದ್ದೀನಲ್ವ, ಈ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರದ್ದು ರೇಷನ್ ಕಾರ್ಡ್ ಖಂಡಿತವಾಗ್ಲೂ ಮುಂದಿನ ತಿಂಗಳಿಂದ ಇರೋದಿಲ್ಲ, ನಿಮಗೆ ರೇಷನ್ ಸಿಗೋದಿಲ್ಲ. ಸೊ ನೀವು ರೇಷನ್ ತೊಗೊಳಕ್ಕೆ ಹೋಗೋದಕ್ಕಿಂತ ಮುಂಚೆ ಬೆಟರ್ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದಾದ ನಂತರ ಮೃತರು ಅಂದರೆ ಡೆತ್ ಆಗಿರೋರ ಹೆಸರಲ್ಲೂ ರೇಷನ್ ಕಾರ್ಡ್ಗಳು ಇದ್ದಾವಂತೆ. ಆಧಾರ್ ಕಾರ್ಡಲ್ಲಿ ಅವರು ಡೆತ್ ಆಗಿದ್ದಾರೆ ಅಂತ ತೋರಿಸಿದ್ದಾರೆ, ಬಟ್ ರೇಷನ್ ಕಾರ್ಡಲ್ಲಿ ಬದುಕಿದ್ದಾರೆ ಅಂತ ತೋರಿಸಿದ್ದಾರೆ. ಸೊ ಇದೆಲ್ಲ ಬಂದವರು ಏನಂತ ಹೇಳಿದರೆ, ಇದೆಲ್ಲ ಇಲ್ಲಿಗಲ್ ವರ್ಕು. ಸೊ ಇದನ್ನು ಡಿಲೀಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಇಲ್ಲಿ ಕೆಲವೊಂದು ಪಾಯಿಂಟ್ಗಳು ಏನಿದೆ ಅಲ್ವಾ, ಸೊ ಅದು ನಂಬಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಪಾಯಿಂಟ್ಗಳಿದ್ದಾವೆ. ಬಟ್ BPL ಕಾರ್ಡ್ ಅಂತ ಬಂದಾಗ ಇದು ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥದ್ದೇ ಆಗಿದೆ. ಇಲ್ಲಿ ಆ ಸರ್ಕಾರ ಈ ಸರ್ಕಾರ ಅಂತ ಬರೋದಿಲ್ಲ. ರೇಷನ್ ಎಲ್ಲರಿಗೂ ಬೇಕಾಗಿರೋದೆ, ಬಡವರಿಗೂ ಬೇಕು, ಮಧ್ಯಮ ಕುಟುಂಬದವರಿಗೂ ಬೇಕು. ನಮ್ಮ ಒಂದು ಸರ್ಕಾರಿ ಸವಲತ್ತುಗಳಿಗೆ, ನಮ್ಮ ಮಕ್ಕಳ ಎಜುಕೇಷನಿಗೆ, ಒಂದು ಆಸ್ಪತ್ರೆಯ ಬಿಲ್ನ ಕಟ್ಟಲಿಕ್ಕೆ ಸೊ ನಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ರೇಷನ್ ಕಾರ್ಡ್ಗಳ ಬಗ್ಗೆ ನೀವು ಯಾವುದೇ ಗೊಂದಲವನ್ನು ಮಾಡ್ಕೋಬೇಡಿ. ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಆಧಾರ್ ಪ್ಯಾನನ್ನು ಚೆಕ್ ಮಾಡ್ಕೊಳ್ಳಿ, ಮನೆಯ ಮುಖ್ಯಸ್ಥರ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ಇವರು ಸ್ಟ್ರಿಕ್ಟಾಗಿ ನಾವು ಇಷ್ಟು ಕಾರ್ಡನ್ನು ತೆಗಿಲೇಬೇಕಪ್ಪ, ನಾವು ಇವ್ರು ಏನಂತ ಹೇಳಿದರೆ, ಇದು
ಅನ್ನಭಾಗ್ಯ ಯೋಜನೆ ಯಾವಾಗಿಂದ ತೆಗೆದ್ರೋ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಿಂದ ಅಂದರೆ 3 ತಿಂಗಳು 4 ತಿಂಗಳು ಈ ಥರ ಕೊಡ್ಲಿಕ್ಕೆ ಬಂದರು. ಸೊ ಶಕ್ತಿ ಯೋಜನೆ ತೆಗಿಲಿಕ್ಕೆ ರೆಡಿ ಇಲ್ಲ ಇವರು. ಈ ಒಂದು BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ಈ ಒಂದು BPL ಕಾರ್ಡ್ ರದ್ದತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ಯಾಕ್ಸ್ ಪೇಯರ್ ಇದ್ದಾರೆ, ಸೊ ಅವ್ರದನ್ನು ತೆಗಿಲಿ. ಸುಳ್ಳು ಹೇಳಿ ಮಾಡಿಸ್ಕೊಂಡಿರೋರು ಇದ್ದಾರೆ, ಗೌರ್ಮೆಂಟ್ ನೌಕರಿನಲ್ಲಿದ್ದಾರೆ, ಆದಾಯದ ಮಿತಿ ಜಾಸ್ತಿ ಇರೋರು ಇದ್ದಾರೆ, ಖಂಡಿತವಾಗ್ಲೂ ಅವ್ರದನ್ನು ತೆಗಿಲಿ. ಬಟ್ ಇದರಲ್ಲಿ ತುಂಬ ಜನಕ್ಕೆ ಹೊಡೆತ ಬೀಳೋದು ಮಧ್ಯಮ ಮತ್ತು ಬಡ ಕುಟುಂಬದವರಿಗೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.